ಈ 3D ಹೇಗೆ ಇರುತ್ತೆ, ಇದ್ರ ಲೇಯರ್ಸ್ಗಳು ಹೇಗೆ? ಇದು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಸೊ ಇದು ಬ್ಲೆಂಡರ್ ಅಂತ, ಸೊ ಇದರಲ್ಲೇ ಮಾಡ್ತಾ ಇರೋದು ನಾವು. ಸೊ ಒಬ್ಬ ವ್ಯಕ್ತಿಯಲ್ಲಿ ನಿಂತಿರೋ ಥರ, ದರ್ಶನ ನಿಂತಿರೋ ಥರ, ಅಂದರೆ ನಾನು ಹೇಳೋದನ್ನ ನಿಮ್ಗೆ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ. ಸೊ ಆ ಥರ ಇಲ್ಲಿ ಏನೋ ಒಂದು ನಡೆದಿದೆ. ಸೊ ಜನ ಎಲ್ಲ ಒಂದು ಸ್ವಲ್ಪ ಇದಾಗಿದ್ದಾರೆ. ಸೊ ರೈತರೆಲ್ಲ ದಂಗೆ ಇದ್ದಾರೆ. ಅಲ್ಲಿ ಹಿಂದ್ಗಡೆ ಬೆಂಕಿ ಬಿದ್ದಿದೆ, ಒಂದು ಚಕ್ರಕ್ಕೆ ಇಲ್ಲೊಂದು ದೇವಸ್ಥಾನ ಇದೆ, ಮತ್ತು ಜನ ಎಲ್ಲ ಬಂದಿದ್ದಾರೆ. ಸೊ ಈ ಥೀಮ್ನ ಬೇಸಾಗಿ ಇಟ್ಕೊಂಡು ನಾವು ಕೇಳ್ತೀವಿ. ಸೊ ಈ ಥರ ಅಂದರೆ ಲೈಕ್ ನಿಮ್ಗೆ ನೋಡಿದ ತಕ್ಷಣ ಏನು ಗೊತ್ತಾಗಲ್ಲ, ನಮ್ಗೆ ಒಂದು ಲೈಫ್ ಸ್ಟೋರಿ ಬೇಕಾಗುತ್ತೆ. ಅಂದರೆ ಲೈಕ್ ದರ್ಶನ್ ಸರ್ ಏನಾಗಿರ್ತಾರೆ ಸಿನಿಮಾದಲ್ಲಿ, ಅದೇನು ಅಂತೆಲ್ಲ ಕೇಳ್ತೀವಿ. ಸೊ ಅವರು ನಮಗೆ ಈ ಥರ ಹೇಳ್ತಾರೆ, ಕುಲ್ಮೆ ಕಾಯಿಸೋರು. ಸೊ ಈ ಥರ ಹೇಳ್ತಾರೆ. ಸೊ ಅವರು ರೈತರನ್ನ ಅವರು ಕಾಪಾಡ್ತಾರೆ. ಸೊ ಈ ಥರ ಊರನ್ನ ಸ್ಟೋರಿ ಹೇಳ್ತಾರೆ, ಅವ್ರಿಗೆ ಅಂತ ಸ್ಟೋರಿ ಹೇಳ್ತಾರಲ್ವ. ಸೊ ನಮ್ಗೆ ಈ ಥರ ಗೊತ್ತಾಗುತ್ತೆ. ಸೊ ನನಗೆ ಅವಾಗ ಏನಾಗುತ್ತೆ, ದರ್ಶನ್ ಸರ್ ಕುಲ್ಮೆಕಾಯವರು. ಸೊ ನನಗೆ ಏನಾಗುತ್ತೆ, ಅವರು ಮಚ್ಚು ಕುಲ್ಮೆ ಮಾಡೋರು. ನೀವು ನೋಡಿರ್ತೀರ ಕಾಟೇರ ಸಿನಿಮಾದಲ್ಲಿ. ಸೊ ಅದು ಥೀಮ್ ಇಟ್ಕೊಂಡು ನಾವೇನು ಮಾಡ್ತೀವಿ, ಆ ಥರನೇ ಅವರು ಮಚ್ಚು ಬರೋ ಥರ, ಮಚ್ಚು ನೀರಲ್ಲಿ ಚೆನ್ನಾಗಿ ತಟ್ಬಿಟ್ಟು ನೀರಲ್ಲಿ ಇಡ್ತಾರೆ, ಅಂದರೆ ಕೂಲ್ ಆಗಕ್ಕೆ ಬಿಡ್ತಾರೆ, ಕೂಲ್ ಆದ್ಮೇಲೆ ಮಚ್ಚು ಎತ್ತಾರೆ. ಸೊ ಈ ಥರ ಕಾನ್ಸೆಪ್ಟಲ್ಲಿ ನೀವು ಮೋಷನ್ ಪೋಸ್ಟ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಲೈಕ್ ಮಚ್ಚ ಮೇಲೆ ಅವ್ರ ಹೆಸರು ಬರೋ ಥರ ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. ಈಗ ನೀವು ಮುಚ್ಚ ಮೇಲೆ ಒಂದು ಹೆಸರು ಬರೋ ಥರ ಮಾಡಿದ್ದೀರ, ತೋರಿಸ್ತಿರೋದು ಹೇಗಿದೆ ಅಂತೆಲ್ಲ ನೋಡಿ. ಇದು ಮಚ್ಚು. ವೈಟ್ ಕಾಣಿಸ್ತಾ ಇದೆ, ನಮ್ಗೆ ಏನು ಕಾಣಿಸ್ತದೆ ಇಲ್ಲ. ಇದು ರೆಂಡರ್ ಮೋಡ್ ಬರಬೇಕು. ಅದು ನೀವು ನೋಡ್ತಾ ಇರೋದು ಒಂದು ನಾರ್ಮಲ್ ಮೋಡ್, ಅದು ವೈರ್ ಫ್ರೇಮ್ ಮೋಡ್ ಅಂತೀವಿ, ಇದು ಮೆಟೀರಿಯಲ್ ಮೋಡ್ ಅಂತೀವಿ. ಸೊ ಅಂದರೆ ಲೈಕ್ ನಮಗೆ ವರ್ಕ್ ಫ್ಲೋ ನೀಟಾಗಿ ಹಾಕಿ, ಇದು ನೀವು ನೋಡೋ ಕ್ವಾಲಿಟಿ, ಇದು ಔಟ್ಪುಟ್ ಕ್ವಾಲಿಟಿ ನೀವು ನೋಡೋದು ನಮ್ಮ ಕಣ್ಣಿಗೆ ಕಾಣಿಸೋ, ನಿಮ್ಮ ಕಣ್ಣಿಗೆ ಕಾಣುವಂಥದ್ದು ಇದು ಈ ಥರ ಇರುತ್ತದೆ. ಸೊ ಇವೆಲ್ಲ ಇದು ರಿಯಲ್ ಅಲ್ವೇ ಅಲ್ಲ? ಇದು ಇಲ್ಲ ರಿಯಲ್ ಅಲ್ಲ, ಇದೆಲ್ಲ ನಾವು ಕ್ರಿಯೇಟ್ ಮಾಡಿರೋ 3D ಕ್ರಿಯೇಟ್ ಮಾಡಿರೋದು. ಪ್ರತಿಯೊಂದು ಕ್ರಿಯೇಟ್ ಮಾಡಿದ್ದೀರಾ? ಒಂದು ಸಣ್ಣ ಪಾರ್ಟ್ ಕೂಡ ಕ್ರಿಯೇಟ್ ಮಾಡಿದ್ದೀರಾ? ಹೌದು, ಎಲ್ಲನೂ. ಸೊ ಕುಲ್ಮೆಯಿಂದ ಹಿಡಿದು ಇದರಿಂದ ಹಿಡಿದು ಸೊ ಪ್ರತಿಯೊಂದು ನಾವು ಇಲ್ಲೆಲ್ಲ ಕ್ರಿಯೇಟ್ ಮಾಡ್ಕೊಂಡೆ. ಈ ಕಬ್ಬಣ ಥರ ಎಲ್ಲ ಇದೆಲ್ಲ ಕ್ರಿಯೇಟ್ ಮಾಡಿರೋದು? ಎಲ್ಲ ಕ್ರಿಯೇಟ್ ಮಾಡಿರೋದು ಎಲ್ಲ 3Dನೇ. ಸೊ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಕಂಪ್ಲೀಟ್ ಆಗಿ 3Dನೇ ಎಲ್ಲಾನು. ಸೊ ಈ ಥರ ಸೊ ಎಲ್ಲ ನೀವು ನೋಡ್ತಾ ಇರ್ಬೋದು, ವೈಟ್ ಇದೆ ಎಲ್ಲ ಪ್ರತಿಯೊಂದು ಡಿಸೈನ್ ಮಾಡಿರೋದಾರೆ, ಎಲ್ಲ ಪ್ರತಿಯೊಂದು ಡಿಸೈನ್ ಮಾಡಿರೋದು ಇದೆಲ್ಲ. ಹೌದು, ಪ್ರತಿಯೊಂದು ನೀವೇ ನೋಡಿದ್ರೆ ಎಲ್ಲಾನು. ಸೊ ನಮ್ಮ ಥೀಮ್ ತಕ್ಕಂಗೆ ನೋಡಿ ದರ್ಶನ್ ಸರ್ ಹೆಸರು ಬರುತ್ತೆ. ಸೊ ನೀರು ಸ್ಪ್ಲಾಶ್ ಆಗ್ತಾ ಇರುತ್ತೆ, ಅಲ್ಲಿಂದ ನೀರು ಹೊಡೆಯಿಂದ ಕಬ್ಬಣ ಕಾಲ ಇದು ಬರುತ್ತೆ. ಸೊ ಅಲ್ಲಿ ದರ್ಶನ್ ಸರ್ ಹೆಸರು ಬರುತ್ತೆ. ಇದೆಲ್ಲ ಒಂದು ಥೀಮ್ ಥರ ಮಾಡ್ಕೋತೀವಿ ನಾವು, ಲೈಕ್ ಈ ಥರ ಥೀಮ್ ಥರ ಮಾಡಿಕೊಂಡು. ಸೊ ಫೈನಲ್ ಆಗಿ ನಾವು ಈ ಥರ ಪೋಸ್ಟ್ ಕೊಡಬೇಕು ಅಂತಂದ್ರೆ, ಸೊ ಇದಕ್ಕೆ ಒಂದು ಥೀಮು, ಇದೆಲ್ಲ ಒಂದು ಬಿಲ್ಡಪ್ಸ್ ಅಂತೀವಿ. ಅಂದ್ರೆ ಸಿನಿಮಾಗೆ ಒಂದು ಬಿಲ್ಡಪ್ಸು, ಇದ್ರ ಕಾನ್ಸೆಪ್ಟ್ ಆಗಿ ರೆಡಿ ಮಾಡಿಕೊಂಡು ಈ ಥರ ಪ್ರತಿಯೊಂದಕ್ಕೂ. ಈಗ ನಮಗೆ ಯಜಮಾನದಲ್ಲಿ ಅವರು ನಮಗೆ ದರ್ಶನ್ ಸರ್ ಅವರು ಇದಾಗಿರ್ತಾರೆ. ಸೊ ಅವರು ಎಣ್ಣೆ ಮಾಫಿಯಾ ಅಂತ ಬಂದಾಗ ಮತ್ತೆ ಅಲ್ಲಿ ಹಸುಗಳಿತ್ತು. ಈಗ ನಾವು ಪೋಸ್ಟ್ ಬಿಟ್ಟಾಗ ಯಜಮಾನ ಮೋಷನ್ ಪೋಸ್ಟ್ ನೋಡಿದಾಗ ನೀವು, ಅದು ದರ್ಶನ್ ಸರ್ ಹಿಂದೆಗಡೆ 4 ಹಸುಗಳಿದೆ, ಅಂದ್ರೆ ಎಲ್ಲ ಎತ್ತುಗಳಿದೆ. ಸೊ ಎತ್ತುಗಳಿಗೆ ಅವರು ದಾರ ಅಂದ್ರೆ ಎತ್ತಿನ ಕಟ್ಟೋದು ಯಾವ್ದ್ರಲ್ಲಿ, ಹಗ್ಗದಲ್ಲಿ. ಸೊ ಹಗ್ಗದಲ್ಲಿ ಅವ್ರ ಹೆಸರು ಹಾಕೋಣ ಅಂತ ಥಿಂಕ್ ಮಾಡಿದ್ವಿ. ಸೊ ಆ ತರ ಮಾಡಿದ್ದೆ. ನೀವು ಅದು ನೋಡಿದ್ರೆ ನೀವು ಅನ್ಸ್ಬೋದು, ನಿಮ್ಗೆ ಗೊತ್ತಾಗತ್ತೆ, ಹಗ್ಗದ ಮೇಲೆ ಅವ್ರ ಹೆಸರು ಹಾಕಿದ್ರೆ ಚಾಲೆಂಜ್ ದರ್ಶನ್ ಅಂತ. ಸೊ ಇದರಲ್ಲಿ ಮಚ್ಚು. ಸೊ ಈ ಥರ ಒಂದು ಕಾನ್ಸೆಪ್ಟ್, ಲೈಕ್ ಹೀರೋಗೆ ಏನು ಒಂದು ಎಲಿಮೆಂಟ್ ಸಿಗುತ್ತೆ, ಆ ಎಲಿಮೆಂಟಲ್ಲಿ ನಾವು ಬ್ಯೂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ. ಸೊ ಹೆಂಗೆ ಇನ್ನೂ ವರ್ಕ್ ಫ್ಲೋ ತೋರಿಸ್ತೀರಾ? ನನಗೆ ಒಂದು ಯಾವುದೋ ಒಂದು ಮೋಷನ್ ಪೋಸ್ಟರ್ ಮಾಡಿರೋದನ್ನ ಹಂಗೆ ಪ್ಲೇ ಮಾಡ್ತೀರಾ? ಮೋಷನ್ ಪೋಸ್ಟ್ ಪ್ಲೇ ಮಾಡ್ತೀನಿ. ಸೊ ಈ ಥರ 3D ಇದು ಆ್ಯಕ್ಚುಲಿ ಈ ಥರ ಮೋಡ್ಗಳು ಹಿಂಗಿರುತ್ತೆ. ಸೊ ನಮಗೆ ಅಲ್ಲಿ ಬೇಕೋ ಅಲ್ಲಿ, ಯಾವ್ದು ಬೇಕೋ ಅದನ್ನ ಎತ್ಕೊಂಡು ಎಲ್ಲಿ ಬೇಕಾರೋ. ಸೊ ಕಂಪ್ಲೀಟ್ ನೀವೇನು ನೋಡ್ತೀರಾ ಎಲ್ಲ 3Dನೇ ನೋಡಿ, ಕಂಪ್ಲೀಟು ನಿಮಗೆ ಇದರಲ್ಲೇ ಸಿಗುತ್ತೆ. ಆ ಜನಗಳೆಲ್ಲ ನಿಂತಿದ್ರು ಅವೆಲ್ಲ? ಜನಗಳೆಲ್ಲ 3Dನೇ ನೋಡಿ. ಇಲ್ಲಿ ನೋಡ್ತೀರಾ ನೀವು, ಇಲ್ಲಿಂದ ಬಂದರೆ ನಿಮ್ಗೆ ಗೊತ್ತಾಗತ್ತೆ. ಇದು ಫುಲ್ ಪ್ಲೇ ಮಾಡಿ. ಬಂದೆ, 2 ಓಪನ್ ಇದೆಯಲ್ಲ, ಅದಕ್ಕೆ ನಾನು ಕ್ಲೋಸ್ ಮಾಡ್ಬಿಡ್ತೀನಿ. ಆ್ಯಕ್ಚುಲಿ ಇದಕ್ಕೆಲ್ಲ ಒಳ್ಳೊಳ್ಳೆ ಸಿಸ್ಟಮ್ಗಳು ಬೇಕಾಗುತ್ತೆ ಅನ್ಸುತ್ತೆ. ಹೌದೌದು, ಸಿಕ್ಕಾಪಟ್ಟೆ ಗ್ರಾಫಿಕ್ ತೆಗೆದುಕೊಳ್ತದೆ ಅನ್ಸುತ್ತೆ ಇದಕ್ಕೆಲ್ಲ. ಇದು ಗ್ರಾಫಿಕ್ಸ್ ಬಟ್ ನೋಡಿ, ಇದೆಲ್ಲ ನೀವು ಕಾಟೇರ ನೋಡಿರ್ತೀರಾ. ಸೊ ಅದ್ರ ಹಿಂದೆಗಡೆ ಎಷ್ಟು ಕೆಲಸ ಇರುತ್ತೆ. ಕಂಪ್ಲೀಟ್ ನೀವೇನಿದೆ ಒಂದು ಹಳ್ಳಿನೇ ಕ್ರಿಯೇಟ್ ಮಾಡಿರ್ತೀವಿ, ದೇವಸ್ಥಾನದಿಂದ ಹಿಡಿದು ಟೆಂಪಲ್ ಇಂದ ಹಿಡಿದು. ಸೊ ಇಲ್ಲೊಂದು ದೇವಸ್ಥಾನ ಇದೆ. ಸೊ ನಾವು ಇಲ್ಲೊಂದು ದೇವಸ್ಥಾನ ನೀವು ನೋಡಿ, ಇಲ್ಲಿ ನೋಡಿದ್ರೆ ಕಾಣಿಸುತ್ತೆ ನಿಮಗೆ ನೋಡಿ, ಇಲ್ಲಿ ದೇವಸ್ಥಾನ ಇದೆ, ಮತ್ತೆ ಇಷ್ಟು ರೈತರುಗಳಿದ್ದಾರೆ. ಸೊ ಇದೆಲ್ಲ ಒಂದು ಏರಿಯಾನೇ ಒಂದು ಕ್ರಿಯೇಟ್ ಮಾಡಿ ಒಂದು ಈ ಥರನೇ ಒಂದು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ನಾವು ಅನಿಮೇಷನ್ ಮಾಡೋ ಥರದ್ದು. ಅದಕ್ಕೆ ಇದು ನಾರ್ಮಲ್ ಆಗಿ ಲೋಡ್ ಆಗಲ್ಲ, ರೆಂಡರ್ ಆಗಬೇಕು. ಸೊ ಹಾಗಾಗಿ ನಿಮಗೆ ಅಷ್ಟು ಸಿಗ್ತಾ ಇಲ್ಲ ಅಷ್ಟೇ. ನಿಮಗೆ ನೋಡಿ ಈ ಥರ ಬರುತ್ತೆ, ಸಿಕ್ಕಾಪಟ್ಟೆ ಗ್ರಾಫಿಕ್ ಇದೆ ಇದು. ಹೌದು, ಫುಲ್ಲು ಇಡೀ ಇದನ್ನೇ ರೆಡಿ ಮಾಡಬೇಕಲ್ಲ. ಸೊ ಇಲ್ಲಿ ನೋಡ್ರೆ ನಿಮ್ಗೆ ಏನೋ ಕಾಣಿಸಲ್ಲ, ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ಅದೇ ರೆಂಡರ್ ಮೋಡ್ಗೆ ಹೋದ್ರೆ ದರ್ಶನ್ ಸರ್ ಅಲ್ಲಿ ನಿಂತಿರ್ತಾರೆ. ಸೊ ಈ ಫ್ರೇಮ್ ಬರುತ್ತೆ, ಇದೆಲ್ಲ ನಮ್ಗೆ ಪ್ರೀವ್ಯೂಗೆ ಅಷ್ಟೇ ಇದೆಲ್ಲನು. ಸೊ ಇದ್ರ ಮೇಲೆ ನಾವು ಕಂಪೋಸಿಷನ್ ಮತ್ತೆ ಹೇಳ್ತೀವಿ, ಕಂಪೋಸಿಷನ್ ಮತ್ತೆ ಆಫ್ಟರ್ ಎಫೆಕ್ಟ್ಸ್ ತಗೊಂಡು. ಸೊ ಅಲ್ಲಿ ನಾವು ಇಲ್ಲಿ ನೋಡಿರ್ಬೋದು, ಇದರಲ್ಲಿ ಮೋಷನ್ ಪೋಸ್ಟ್ ಅಲ್ಲಿ ಇಲ್ಲಿ ದೇವಿ ಬರುತ್ತೆ. ಸೊ ಇಲ್ಲಿ ದೇವಿ ಬರ್ತಾರೆ, ಅದೆಲ್ಲ ನಾವು ಅಲ್ಲಿ ಕಂಪೋಸ್ ಮಾಡ್ಕೋತೀವಿ. ಸೊ ಇಲ್ಲೆಲ್ಲ 3D ಇಲ್ಲಿ ಎಷ್ಟು ವರ್ಕ್ ಆಗುತ್ತೋ ಅಷ್ಟು ರೆಡಿ ಮಾಡ್ಕೊಂಡು ಮತ್ತೆ ಆಫ್ಟರ್ ಎಫೆಕ್ಟ್ಸ್ ತಗೊಂಡು ಅಲ್ಲಿ ಮತ್ತೆ ವರ್ಕ್ ಮಾಡಿ ಮತ್ತೆ ಡೈವಿನ್ಸಿಗೆ ತಗೊಂಡು ಒಂಚೂರು ಲೈಟಿಂಗ್ ಕರೆಕ್ಷನ್ ಡಿ ಎಲ್ಲ ಮಾಡ್ಕೊಂಡು ಆಮೇಲೆ ಫೈನಲ್ ಔಟ್ಪುಟ್ ಕೊಡೋದು.
ಅಂದರೆ ಒಂದು 3-4 ಸಾಫ್ಟ್ವೇರ್ ಯೂಸ್ ಮಾಡಬೇಕಾಗುತ್ತೆ. ಹೌದು ಖಂಡಿತ. ಇಲ್ಲಿ ಫೋಟೋಶಾಪ್ ಯೂಸ್ ಆಗುತ್ತಾ ಅಥವಾ ಫೋಟೋಶಾಪ್ ಯೂಸ್ ಆಗುತ್ತೆ, ಲೈಕ್ ಇಮೇಜಸ್ ಎಲ್ಲ ಮಾಡ್ಕೊಳ್ಳೋಕೆ ಫೋಟೋಶಾಪ್ ಯೂಸ್ ಮಾಡ್ತೀವಿ. ಲೈಕ್ ಟೆಕ್ಸ್ಟ್ಗಳೆಲ್ಲ ಮಾಡ್ಕೋಬೇಕಾದಾಗ ಇಲಿಸ್ಟ್ರೇಟರ್ ಯೂಸ್ ಮಾಡ್ತೀವಿ. ಆಮೇಲೆ ಆಫ್ಟರ್ ಎಫೆಕ್ಟ್ಸ್ ಯೂಸ್ ಮಾಡ್ತೀವಿ. ಪ್ರೀಮಿಯರ್ ಫೈನಲ್ ಎಡಿಟಿಗೆ, ಮ್ಯೂಸಿಕ್ಗೆ, ಸೌಂಡ್ ಎಫೆಕ್ಟ್ಸ್ ಎಲ್ಲ ಪ್ರೀಮಿಯರ್ ಯೂಸ್ ಮಾಡ್ತೀವಿ. ಸೊ ಬೆಂಡರ್ ಯೂಸ್ ಮಾಡ್ತೀವಿ, ಸಿನಿಮಾ 4D ಯೂಸ್ ಮಾಡ್ತೀವಿ. ಅಂದರೆ ಯಾವ್ದು ನಮ್ಗೆ ಕಂಫರ್ಟಬಲ್ ಆಗುತ್ತೋ, ಅಲ್ಲಿ ಏನು ನಾವು ಬೇಗ ಮಾಡ್ಬೋದು, ಅಲ್ಲಿ ನಮ್ಮ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಸೊ ಈ ಥರ ರೆಡಿ ಮಾಡ್ಕೊಂಡು ಕಂಪೋಸಿಷನ್ ಆಫ್ಟರ್ ಎಫೆಕ್ಟ್ಸ್ ಆಗಿ ಮತ್ತೆ ಅಲ್ಲಿಂದ ಪ್ರೀಮಿಯರಿಗೆ ಬಂದು ಅಲ್ಲಿಂದ 4Kಗೆ ಹೋಗುತ್ತೆ. 4K ಔಟ್ಪುಟ್ ನೀವೇ ನೋಡಿ. ಪ್ರತಿಯೊಂದು ನೀವು ಕಲ್ಪನೆಯನ್ನ, ಆ ಕಲ್ಪನೆಗಳನ್ನ ಅಂದರೆ ಈಗ ಏನು ಜನ ಇದ್ದಾರೆ, ಅದು ಮನೆ ಇದೆ, ಆ ಊರಿದೆ, ಹೌದು, ಎಲ್ಲ ಟೋಟಲ್ ನಮ್ಮ ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡ್ತೀವಿ. ಹೌದು ಸೂಪರ್. ಬನ್ನಿ ನೋಡೋಣ ನೆಕ್ಸ್ಟ್. ಅದಕ್ಕೆ ನಾನು ಹೇಳಿದ್ ನಿಮಗೆ, ಲೈಕ್ ಮೋಷನ್ ಪೋಸ್ಟರ್ ಮಾಡೋದು ಅಂತಂದ್ರೆ ಲೈಕ್ ನಾವು ಜಸ್ಟ್ ಒಂದು ಮೋಷನ್ ಪೋಸ್ಟರ್ ಅಂತ ಅಲ್ಲ, ಅದು ನಿಮಗೆ ನೋಡಿದಾಗ ಅನ್ಸ್ಬೋದು ಇಷ್ಟೇನಾ ಅಂತ, ಬಟ್ ಅದರಿಂದ ಇಷ್ಟು ಕೆಲಸ ಇರುತ್ತೆ. ನಾನು ಅದಕ್ಕೆ ಹೇಳೋದು, ನಾವು ಆಸ್ ಎ ಡೈರೆಕ್ಟರ್ ಥಿಂಕ್ ಮಾಡಬೇಕು. ಅಂದರೆ ಲೈಕ್ ಅವ್ರ ತಲೆಯಲ್ಲಿ ಏನಿದೆ ನಮ್ಮ ತಲೆಗೆ ಬರಬೇಕು, ಅಂದರೆ ಲೈಕ್ ನಮ್ಗೆ ಥಾಟ್ ಬರಬೇಕು. ನಾವು ಆಸ್ ಎ ಡೈರೆಕ್ಟರ್ ಆಗಿ ಅದನ್ನು ಯೋಚನೆ ಮಾಡಬೇಕು, ಆಸ್ ಎ ಕ್ಯಾಮ್ರಾಮನ್ ಆಗಿ ಯೋಚನೆ ಮಾಡಬೇಕು. ಸೊ ಇದು ನೀವು ನೋಡಿದ್ರೆ ಈಗ ಕ್ಯಾಮ್ರಾ, ಸೊ ಅಲ್ಲಿಂದ ಬರುತ್ತೆ, ದೂರದಿಂದ ಬಂದು ಹಿಂಗೆ ಕ್ಯಾಮ್ರಾ ರೊಟೇಷನ್ ಎಲ್ಲ ಆಗಿ ಬರುತ್ತೆ. ಅದೆಲ್ಲ ನಮ್ಮ ಥಾಟ್ ಅದು. ಹಿಂಗೆ ಬರಬೇಕು, ಈ ಥರ ಸಿನಿಮ್ಯಾಟಿಕ್ ತೋರಿಸೋಣ. ಆಮೇಲೆ ಲೈಟಿಂಗು ಅಷ್ಟೇ, ಡೇ ಇರಬೇಕಾ, ಈವ್ನಿಂಗ್ ಇರಬೇಕಾ, ಆಫ್ ಲೈಟ್ ಇರಬೇಕಾ, ಅದೆಲ್ಲ ನಾವು ಲೈಟ್ ಮ್ಯಾನ್ ಆಗಿರಬೇಕು, ನಾವು ಕ್ಯಾಮ್ರಾಮನ್ ಆಗಿರಬೇಕು, ಸೊ ನಾವು ಡೈರೆಕ್ಟರ್ ಆಗಿರಬೇಕು, ನಾವು ಅನಿಮೇಟರ್ ಆಗಿರಬೇಕು, ಟೆಕ್ಸ್ಚರ್ ಆರ್ಟಿಸ್ಟ್ ಆಗಿರಬೇಕು, ಕಂಪೋಸಿಟರ್ ಆಗಿರಬೇಕು, ಸೌಂಡ್ ಗೊತ್ತಿರಬೇಕು, ಮ್ಯೂಸಿಕ್ ಗೊತ್ತಿರಬೇಕು, ತಾಳಪ್ರಜ್ಞೆ ಇರಬೇಕು. ಸೊ ಇಷ್ಟು ಸೇರೋದ್ರೇ ಒಂದು ಔಟ್ಪುಟ್ ಬರೋಂಥದ್ದು. ಗ್ರೇಟ್. ಸೊ ನೆಕ್ಸ್ಟ್ ಯಾವ್ದು ನಡೀತಾ ಇದೆ ಈಗ ತೋರಿಸಿ. ಸೊ ಇದು ಬಂದು ನಿಮಗೆ ಥೀಮ್ ಅಂತ ಬಂತಂದಾಗ ನಮ್ಗೆ ಹೇಳಿದ್ನಲ್ಲ, ಸೊ ಥೀಮ್ ಅಂತ ಬಂದಾಗ ನಮಗೆ 7 ಮಲೆದು ಟೈಟ್ಲ್ ಅನಿಮೇಷನ್ ಆಗಬೇಕಿತ್ತು. ಸೊ ಟೈಟ್ಲ್ ಅನಿಮೇಷನ್ ಆಗಬೇಕಿತ್ತು ಅಂತ ಬಂದಾಗ ನಮಗೆ ಒಂದು ಟೈಟ್ಲ್ ಅನಿಮೇಷನ್ ನಾವು ಮಾಡ್ಕೋತೀವಿ. ಬಟ್ ಅದಕ್ಕೆ ಒಂದು ಇನ್ಪುಟ್ಸ್ ಅಂತ ಬಂದಾಗ ಅನಿಮೇಷನ್ ಅಂತಂದ್ರೆ ಲೈಕ್ ಅದು ನಮ್ಗೆ ಯಾವ ಥರ ಇದೆ, 2D ಬೇಕಾ 3D ಬೇಕಾ ಅಂತ ನೋಡ್ಕೋತೀವಿ ಫಸ್ಟು. ಸೊ 2D ಬೇಕಾ 3D ಬೇಕಾ ಅಂತ ನೋಡ್ಕೊಂಡು ಅದ್ರ ತಕ್ಕಂಗೆ ಅನಿಮೇಷನ್ ಮಾಡ್ತೀವಿ. ಈಗ ಟೈಟ್ಲ್ ಅನಿಮೇಷನ್ ಫಾರ್ ಎಕ್ಸಾಂಪಲ್ ಇದು. ಸೊ ಇದನ್ನ ನೀವು ಅಲ್ಲಿ ನೋಡಿದ್ರೆ, ಅಂದ್ರೆ ಲೈಕ್ ಟೀಸರ್ ಅಲ್ಲಿ ಅಥವಾ ನೀವು ಟ್ರೈಲರ್ ಅಲ್ಲಿ ಮತ್ತೆ ಲಿರಿಕಲ್ ವಿಡಿಯೋಸ್ ಎಲ್ಲ ನೋಡಿದಾಗ, ಸೊ ನಿಮ್ಗೆ ಜಸ್ಟ್ ಒಂದು ಬ್ಯಾಕ್ ಗ್ರೌಂಡ್ ಇದು ಅಂತ ಅನ್ಸ್ಬೋತೆ. ಆದರೆ ನಾವು ಇಲ್ಲಿ ಡೀಟೇಲ್ ಅಬ್ಸರ್ವ್ ಮಾಡಿದಾಗ ಗೊತ್ತಾಗತ್ತೆ ನಿಮಗೆ. ಸೊ ನಿಮ್ಗೆ ಈಗ ಡೀಟೇಲ್ ಅಬ್ಸರ್ವೇಷನ್ ಮಾಡಿದಾಗ ನೋಡಿ ಅನಿಮೇಷನ್ ಆಗುತ್ತೆ. ನೋಡಿ ಹಿಂದೆಗಡೆ ನೀವು ನೋಡ್ಬೋದು, ನೀವು ಇಲ್ಲಿ ಮಹದೇಶ್ವರ ಇದೆ, ಸ್ವಾಮಿ ಇದ್ದಾರೆ, ಮಾದಪ್ಪ ಇದ್ದಾರೆ. ಸೊ ಇದು 7 ಮಲೆ ಆಗಿರೋದ್ರಿಂದ, ಸಿನಿಮಾ ಅಲ್ಲಿ ನಡೀತಾ ಇರೋದ್ರಿಂದ, ಸ್ಟೋರಿನೇ ಅಲ್ಲಿ ಆಗಿರೋದ್ರಿಂದ ನಮಗೆ ಇದೊಂದು ಕಾನ್ಸೆಪ್ಟ್, ಇದೊಂದು ಐಡಿಯಾ ಬಂತು. ಸೊ ಈ ಥರ ಬೆಟ್ಟ ಯಾಕೆ ಒಂದು ಲೈಟಿಂಗ್ ಥರ ಬಂದು ಬೆಟ್ಟ ತೋರಿಸಿ, ಸೊ ಅಲ್ಲಿ ಒಂದು ಮಹದೇಶ್ವರನ ನಾವು ಯಾಕೆ ನಾವು ಯೂಸ್ ಮಾಡಬಾರ್ದು ಅಂತ ಒಂದು ಐಡಿಯಾ ಬಂತು. ಸೊ ಡೈರೆಕ್ಟ್ ಐಡಿಯಾ ಕೊಟ್ಟರು. ಸೊ ಏನು ಮಾಡಿದ್ವಿ, ನಾವು ಅದನ್ನು ಥಿಂಕ್ ಮಾಡ್ಕೊಂಡು ಯಾವ ಥರ ತೋರಿಸ್ಬೇಕು ಅಂತೇಳಿ. ಸೊ ಬರೀ ಫ್ಲ್ಯಾಶ್ ಹೊಡೆದಾಗ, ಅಂದರೆ ಮಿಂಚು ಹೊಡೆದಾಗ ಮಾತ್ರ ಲೈಕ್ ಕಾಣಿಸೋ ಥರ ಮಾಡ್ಕೊಳೋಣ ಅಂತೇಳಿ. ಸೊ ಈ ಥರ ಅಂದರೆ ಲೈಕ್ ಅನಿಮೇಷನಲ್ಲೂ ಪ್ರತಿಯೊಂದಲ್ಲೂ ನಮಗೆ ನೋಡಿ. ಹೌದು. ಸೊ ಈಗ ರೆಡ್ ಯಾಕೆ ಯೂಸ್ ಮಾಡಿದ್ದೀವಿ ಅಂತಂದರೆ, ಸೊ ಇಲ್ಲಿ ನಮಗೆ ಹೀರೋ ರೆಡ್ಡಲ್ಲಿ ಇದ್ದಾರೆ, ಬ್ಲಡ್ ಇದೆ. ಕಪ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದಾಗ ನಮಗೆ ಅಲ್ಲೊಂದೇನೋ ಒಂದು ಸಸ್ಪೆನ್ಸ್ ಇದೆ ಅಂತ ಅದನ್ನ ನಾವು ಶೋ ಮಾಡುತ್ತೆ. ರೆಡ್ ಸ್ವಲ್ಪ ವೈಲೆನ್ಸ್ನ ಶೋ ಮಾಡುತ್ತೆ. ಸೊ ಲವ್ ಇದೆ, ವೈಟ್ ಅಂತಂದಾಗ ನಮಗೆ ಲವ್ ಅಂತ ಬರುತ್ತೆ. ಸೊ ಈ ಥರ ಆಮೇಲೆ ಬಾರ್ಡರ್ಸ್ ಎಲ್ಲ ಯೂಸ್ ಮಾಡ್ತೀವಿ ಇದರಲ್ಲೆಲ್ಲ ನೋಡಿದಾಗ. ಸೊ ಏನಾಗುತ್ತೆ, ಒಂದು ಥೀಮ್ ಥರ ಹೋಗ್ಬೇಕು. ಈಗ ನೀವು ಟೈಟ್ಲ್ ಬೇರೆಗಳೆಲ್ಲ ನೋಡಿದಾಗ ಸುಮ್ಮನೆ ಟೈಟ್ಲ್ ಮಾಡೋದಲ್ಲ, ಅದಕ್ಕೊಂದು ಥೀಮ್ ಇರುತ್ತೆ ಖಂಡಿತ. ಅದು ಥೀಮ್ ಅಂದರೆ ಹೇಳಿದ್ನಲ್ಲ, ಡೀಟೇಲ್ ಅಬ್ಸರ್ವೇಷನ್ ಮಾಡ್ತಾರೆ. ನೋಡಿ ಇಲ್ಲಿ ಮಾದಪ್ಪ ಇದ್ದಾರೆ ಹಿಂದೆಗಡೆ. ಸೊ ಅದನ್ನು ನಾವು ನೀಟಾಗಿ ಲೈಟಲ್ಲಿ ಬರುತ್ತೋ ಅಲ್ಲಿ ಮಾತ್ರ ಕಾಣಿಸೋ ಥರ ಮಾಡಿ. ಸೊ ಇದೆಲ್ಲ ಒಂದು ಅಂದರೆ ಲೈಕ್ ಹೋಗ್ತಾ ಹೋಗ್ತಾ ಇದೆಲ್ಲ ಏನಾಗುತ್ತೆ ಅಂತಂದರೆ ಲೈಕ್ ನಿಮಗೆ ಕಲ್ಪನೆಗೆ ಮೀರಿದ್ದದೆಲ್ಲನೂ. ಸೊ ಒಂದು ಕಥೆನ ಒಂದು ಟೈಟಲಲ್ಲಿ, ಒಂದು ಟೈಟಲ್ ರಿವೀಲಲ್ಲಿ, ಅದರಲ್ಲಿ ಅಲ್ಲಿ ಇರುವಂಥ ಸಣ್ಣ ಎಲಿಮೆಂಟ್ಗಳಲ್ಲಿ ಒಂದು ಕಥೆ ಹುಡುಕ್ಬೇಕಾಗುತ್ತೆ. ಹೌದು ಖಂಡಿತ. ಸೊ ಅದೇ ಥರನೇ ನಾವು ಥಿಂಕ್ ಮಾಡ್ತೀವಿ. ಸೊ ಹಂಗಾಗಿ ನಮಗೆ ಒಂದು ಲೈನ್ ಸ್ಟೋರಿ ಗೊತ್ತಿದ್ರೆ ನಾವು ಇದನ್ನು ಯೂಸ್ ಮಾಡ್ಬೋದು ಅಂತ ನಮಗೊಂದು ಐಡಿಯಾ ಬರುತ್ತೆ, ಹೊಸ ಐಡಿಯಾ ಬಂದು. ಟಾಪ್ ಹೋದರೆ ಒಂದು ಮೆಕ್ಸಿಕೋ ಸಿಟಿನೇ ಕ್ರಿಯೇಟ್ ಆಗಿದೆ. ಸೊ ಇಲ್ಲೊಂದು ಇದು ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ. ಅಣ್ಣ ಫ್ರಮ್ ಮೆಕ್ಸಿಕೋ. ಸೊ ಅದು ಹೇಗೆ ಮಾಡಿದ್ರೆ ಅದು? ಅದೇ ಎಲ್ಲನೂ ನಿಮಗೆ ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಬಂದಾಗ ಅದು ಫೈನಲ್ ಪೋಸ್ಟರ್ ನಮಗೆ ಕೊಟ್ಟಿದ್ರು. ಸೊ ಡಾಲಿ ಸರ್ದು ಲೈಕ್ ಡಾಲರ್ ಹಾಕೊಂಡಿರ್ತಾರೆ. ಸೊ ಈ ಥರದನ್ನು ಕೊಟ್ಟಿದ್ರು. ಸೊ ಅದ್ರ ಥೀಮ್ ತಕ್ಕಂಗೆ ಕೇಳ್ಕೊಂಡ್ವಿ ಒಂದು ಲೈನ್ ಸ್ಟೋರಿ, ಈ ಥರ ಹಿಂಗಿರುತ್ತೆ ಮೆಕ್ಸಿಕೋದು, ಹಿಂಗಿರುತ್ತೆ ಏನೋ ಒಂದು ಹೇಳ್ತಾರೆ ನಮಗೆ, ಥೀಮ್ ಹೇಳ್ತಾರೆ. ಸೊ ಆ ಥರ ನಮಗೂ ಮೋಷನ್ ಪೋಸ್ಟರ್ ಇಡೀ ಸಿಟಿನೇ ಕ್ರಿಯೇಟ್ ಮಾಡಿದ್ದೀವಿ ಅನ್ಸುತ್ತೆ. ಇಡೀ ಸಿಟಿ ಅಂದರೆ ಲೈಕ್ ನಿಮ್ಗೆ ಇಲ್ಲಿ ನೋಡ್ಬೋದು, ಚಾಪರಿಂದ ಹಿಡಿದು. ಸೊ ಇಲ್ಲಿ ಪ್ರೊಡ್ಯೂಸರ್ ಹೆಸರು, ಡೈರೆಕ್ಟರ್ ಹೆಸರು. ಸೊ ಇದು ನೋಡ್ರೆ ನೀವು ಸಿಟಿನೇ ಬರುತ್ತೆ ನಿಮಗೆ. ಹೌದು, ಏನು ಫುಲ್ ಸಿಟಿ ಹೆಂಗ್ ಬೇಕೋ ತಿರುಗಿಸ್ತಾ ಇದ್ದೀರಾ? ಹೌದು, ಈ ಥರನೇ ಹಿಂಗೆ ಬರುತ್ತೆ. ಸೊ ಅನಿಮೇಷನ್ ನೋಡಿದಾಗ ನಿಮ್ಗೆ ಈ ಥರ ಕಾಣಿಸುತ್ತೆ. ಫುಲ್ ಇದೆಲ್ಲ ಮಾಡ್ಕೊಬೇಕಾಗತ್ತಲ್ವಾ? ಫುಲ್ ಅನಿಮೇಷನ್ ಮಾಡ್ಕೊಬೇಕು. ಹೌದು ಪ್ರತಿಯೊಂದನ್ನು ಹೆಂಗಿದೆಲ್ಲ
ಅದೇ ನಮ್ಮ ಕೆಲಸ, ಅದೇ ಥರನೇ ಮಾಡಿದ್ರೇ ನಮಗೆ ಕ್ವಾಲಿಟಿ. ಸೊ ಇದರ ಮಿಸ್ಸಿಂಗ್ ಫೈಲ್ಸ್ ಇದೆ, ನಿಮ್ಗೆ ಹಂಗೆ ಕಾಣಿಸ್ತಾ ಇಲ್ಲ ಅಷ್ಟೇ, ತುಂಬ ದಿನ ಆಯ್ತಲ್ಲ. ಸೊ ಹಾಗಾಗಿ ಫೈನಲ್ ಔಟ್ಪುಟ್ ಬಂದು ನಿಮ್ಗೆ ಈ ಥರ ಕಾಣಿಸುತ್ತೆ ಅಷ್ಟೇ. ಸೊ ಈ ಥರ ನೋಡ್ತಿರಲ್ಲ, ಸೊ ಫೈನಲ್ ಔಟ್ಪುಟ್ ನೋಡಿದಾಗ ಈ ಥರ ಬರುತ್ತೆ ನಿಮಗೆ ಅಲ್ಲೇನು ಗೊತ್ತಾಗಲ್ಲ. ಸೊ ಹಿಂಗೆ ಬಂದಾಗ ನೋಡಿ ಈ ಥರ ಬರುತ್ತೆ. ವಾವ್, ಸೂಪರ್ ಲೈಟಿಂಗ್ ಇದೆ. ಈ ಥರ ನೋಡ್ತೀರಾ ನೀವು. ಇದು ಆ್ಯಕ್ಚುಲಿ ಕ್ರಿಯೇಟ್ ಆದಮೇಲೆ ಬರುವಂಥದ್ದು. ಹೌದು. ಸೊ ಇದೆಲ್ಲ ಕಂಪ್ಲೀಟ್ಲಿ 3D. ಹಾಂ, ಕಂಪ್ಲೀಟ್ಲಿ 3Dನೇ ಇದು. ಹಾಂ. ಫುಲ್ ಸಿಟಿನೇ ಕ್ರಿಯೇಟ್ ಮಾಡಿರ್ತೀವಿ. ಹಾಂ, ಕರ್ನಾಟಕ ಮ್ಯಾಪ್ ಕೂಡ ಸಕ್ಕ. ಹೌದು, ಯಾಕಂದ್ರೆ ಇದೇ ಹೆಂಗ್ ಕ್ರಿಯೇಟ್ ಮಾಡಿದ್ರೆ ಕರ್ನಾಟಕ ಮ್ಯಾಪ್ ಇದೆಲ್ಲ? ಅದೇ 3Dನೆಲ್ಲ ರೆಡಿ ಮಾಡ್ಕೊಂಡಿದ್ದು. ಸೊ ನಮಗೆ ಅವರು ಪೋಸ್ಟ್ ಕೊಟ್ಟಾಗ ಸೊ ಈ ಪೋಸ್ಟ್ ಇತ್ತು, ಸೊ ಈ ಥರ ಇರುತ್ತೆ, ಈ ಥರ ಪೋಸ್ಟು ಅಂತ ಹೇಳಿದ್ರು. ಸೊ ನಮಗೆ ಸ್ಟೋರಿ ಕೇಳ್ಕೊಂಡಾಗ ಒಂದು ಲೈನ್ ಸ್ಟೋರಿನ ಸೊ ನಮ್ಗೆ ಇದೆಲ್ಲ ನಮ್ಗೆ ಇನ್ಪುಟ್ ತೊಗೊಳಕ್ಕೆ ಮಾಡೋಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಈ ಥರ ಫುಲ್ಲು ಕರ್ನಾಟಕ ಮ್ಯಾಪನ್ನು ಅವರು ಚೈನಾಗೆ ಹಾಕೊಂಡಿರ್ತಾರೆ. ಸೊ ಅವರು ಮೆಕ್ಸಿಕೋದಲ್ಲಿ ಇರ್ತಾರೆ. ಈ ಥರ ಎಲ್ಲ ಥೀಮ್ ಬರುತ್ತೆ ಬಂದಾಗ. ಸೊ ನಾವು ಮೆಕ್ಸಿಕೋ ಸಿಟಿನೇ ಕ್ರಿಯೇಟ್ ಮಾಡಿ ಕಂಪ್ಲೀಟ್ ಆಗಿ ನೋಡಿ ಇಷ್ಟೇ ನಮ್ಗೆ ಕೊಟ್ಟಿರೋದವರು ಇಷ್ಟೇ, ದಿಸ್ ಇಸ್ ಇನ್ಪುಟ್ ಅಷ್ಟೇ. ಸೊ ಇದನ್ನು ನಾವು ಫುಲ್ಲು ನಾವು ಥಿಂಕ್ ಮಾಡಿ ಈ ಥರ ಒಂದು ಕಂಪ್ಲೀಟಾಗಿ ಒಂದು ಸಿಟಿನೇ ರೆಡಿ ಮಾಡಿ, ಸೊ ಈ ಥರ ಫುಲ್ ಕಂಪ್ಲೀಟಾಗಿ ಸೊ ಅಲ್ಲಿ ಅನಿಮೇಷನ್ ಮಾಡಿಕೊಂಡು ಸೊ ಈ ಥರ ವರ್ಕ್ ನಡೀತಾ ಇರುತ್ತೆ. ಸೊ ಈ ಥರ ಕಂಪ್ಲೀಟಾಗಿ ಸೊ ನಿಮ್ಮ ಫೈನಲ್ ಔಟ್ಪುಟ್ ಬಂದು ನಿಮ್ಮ ಫೈನಲ್ ಆಗಿ ಈ ಥರ ಕಾಣಿಸುತ್ತೆ ಅಷ್ಟೇ. ಸೊ ಇದ್ರ ಹಿಂದೆಗಡೆಗೆ ಈ ಥರ ನಮಗೆ ಇರುತ್ತೆ ಅಷ್ಟೇ. ನೋಡಿ ಇಲ್ಲಿ ನಾವು ಕ್ಯಾಮ್ರಾಮನ್ ಆಗಿರಬೇಕು, ಲೈಟಿಂಗ್ ಆರ್ಟಿಸ್ಟ್ ಆಗಿರಬೇಕು, ಸೊ ಅನಿಮೇಷನ್ ಗೊತ್ತಿರಬೇಕು. ಸಿನಿಮಾನೇ ಕ್ರಿಯೇಟ್ ಮಾಡ್ಬೋದೇ ಬಿಟ್ರೆ ನೀವು? ಸೊ ಅವ್ರ ಕೈಲೊಂದು ಗನ್ ಇರುತ್ತೆ, ಆ ಗನ್ನ ಶೂಟ್ ಮಾಡ್ತಾರೆ, ಅಲ್ಲೊಂದು ಹೆಸರು ಬರುತ್ತೆ ಅವ್ರದ್ದು. ಇದೊಂದು ಥೀಮ್, ಇದೊಂದು ಟ್ರಯಾಂಗಲ್ ಅನ್ನೋದು ಥೀಮು. ಸೊ ಆ ಥರ ಎಲ್ಲ ಥೀಮಲ್ಲಿ ಮಾಡೋಂಥದ್ದು ಇದು. ಒಂದು ಸಿನಿಮಾನೇ ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದಲ್ಲ ಕುತ್ಕೊಂಡ್ರೆ? ಮಾಡ್ಬೋದು. ಸೊ ಈ ಥರ ಇಲ್ಲಿ ನೋಡಿರ್ಬೋದು ನೀವು, ಟೈಟ್ಲಲ್ಲಿ ನೀವು ನೋಡಿರ್ಬೋದು ನೀವು. ಸೊ ಒಂದು ಟ್ರಯಾಂಗಲ್ ಶೇಪ್ ಇದೆ, ಸೊ ಸುತ್ತ ಗನ್ಗಳಿದೆ. ಸೊ ಮುಂದೆ ಅಣ್ಣ ಫ್ರಮ್ ಮೆಕ್ಸಿಕೋ ಅಂತಿದೆ, ಶಂಕರ್ ಗುರು ಡೈರೆಕ್ಟರ್ ಹೆಸರು, ಡಾಲಿ ಸರ್ ಹೆಸರು. ಸೊ ಇಷ್ಟೊಂದು ಥೀಮು. ಸೊ ಇದೆಲ್ಲ ಥೀಮ್ ನಾವು ಅಬ್ಸರ್ವೇಷನ್ ಮಾಡ್ತೀವಿ, ಅಲ್ಲಿ ಏನು ಬರಬೇಕು, ಎತ್ತ ಮಾಡಬೇಕು. ಸೊ ಗನ್ಸ್ ಯೂಸ್ ಮಾಡ್ಕೋಬೋದು ನಾವು, ಡಾಲರ್ ಆಗಿ ಇದು ಕರ್ನಾಟಕ ಮ್ಯಾಪ್ ಯೂಸ್ ಮಾಡ್ಬೋದು, ಸೊ ಚೈನ್ ಯೂಸ್ ಮಾಡ್ಬೋದು, ಕಾರ್ಗಳು ಯೂಸ್ ಮಾಡ್ಬೋದು. ಮೆಕ್ಸಿಕೋ ಸಿಟಿ ಹೆಸರಲ್ಲೇ ಇದೆ, ಸಿನಿಮಾ ಹೆಸರು ಮೆಕ್ಸಿಕೋ ಸಿಟಿ ಅಂತ, ಸಿಟಿ ಕ್ರಿಯೇಟ್ ಮಾಡ್ಕೊಬೋದು. ಸೊ ಈ ಥರ ಎಲ್ಲ ಥಿಂಕ್ ಮಾಡ್ಕೊಂಡು ಏನು ಬೇಕಾದರೂ ಸೊ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡಬೇಕು. ಒಂದು ಗನ್ನಿಂದ ಹಿಡಿದು ಮಣ್ಣು ಗಂಟ ಎಲ್ಲನೂ ಕ್ರಿಯೇಟ್ ಮಾಡೋದು. ಹೌದು. ಸೊ ನೆಕ್ಸ್ಟ್ ಯಾವ್ದು ಮಾಡ್ತಾ ಇದ್ದೀರಾ ಈಗ? ನೆಕ್ಸ್ಟ್ ಯಾವುದು ತೋರಿಸ್ತೀರಾ? ಸೊ ಎಷ್ಟು ದಿನ ಟೈಮ್ ತೊಗೊಳುತ್ತೆ ಇದಕ್ಕೆಲ್ಲ? ಇದು ಡಿಪೆಂಡ್ಸ್. ಇದು ಸಿಟಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಒಂದು 15-20 ಡೇಸ್ ತೊಗೊಳುತ್ತೆ. ಕಂಟಿನ್ಯೂಸ್ ಆಗಿ ಕೂತ್ಕೋತೀವಿ ಅಂತಂದರೆ 15 ಡೇಸು 20 ಡೇಸು ಈ ಥರ. ಲೈಕ್ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿಂಪಲ್ ಕಾನ್ಸೆಪ್ಟ್ ಇದ್ದರೆ ಬೇಗ ಮಾಡ್ಕೋಬೋದು. ತುಂಬ 3D ವರ್ಕ್ ಇದ್ದರೆ, ತುಂಬ ಕೆಲಸ ಇದ್ದರೆ, ತುಂಬ ನಾವು ಪ್ರತಿಯೊಂದನ್ನೇನೋ ಕ್ರಿಯೇಟ್ ಮಾಡಬೇಕು, ಪ್ರತಿಯೊಂದು ಮಾಡ್ಲಿಂಗ್ ಮಾಡಬೇಕು. ಸೊ ಹಿಂಗೆ ಬಂದಾಗ ನಮಗೆ ಮಾಡ್ಲಿಂಗ್ ಬರುತ್ತೆ, ಟೆಕ್ಸ್ಚರ್ ಆಗಬೇಕು, ಫರಿಂಗ್ ಇದ್ರೆ ಫರಿಂಗ್ ಆಗಬೇಕು, ಲೈಟಿಂಗ್ ಆಗಬೇಕು, ಆಮೇಲೆ ಅನಿಮೇಷನ್ಗೆ ಬರ್ತೀವಿ. ಆಮೇಲೆ ಈ ಥರ ಫ್ಲೋ ಫುಲ್ ಕಂಪ್ಲೀಟ್ ಆಗಿ. ಸೊ ಒಂದು ಕ್ರಿಯೇಟ್ ಆಗಬೇಕಂದ್ರೆ ನೀವು ಆಗಲೇ ನೋಡ್ತಾ ಇದ್ರೆ ವೈಟಲ್ಲಿ ಇರ್ತಾ ಇತ್ತು. ಸೊ ಆ ಒಂದು ವೈಟನ್ನು ಮಾಡಲ್ ಥರ ನೋಡಿ, ಈ ಥರ ಇದೊಂದು ಮಾಡಲ್ ಕ್ರಿಯೇಟ್ ಮಾಡಿ. ಸೊ ಈ ಥರ ಇರುತ್ತಾ ಮೊದಲು ಸ್ಟಾರ್ಟಿಂಗಲ್ಲಿ? ಇಲ್ಲ, ಮೊದಲೇನಿರಲ್ಲ, ಎಲ್ಲ ನಾವು ಕ್ರಿಯೇಟ್ ಮಾಡಿ ಈ ಥರ ಮಾಡಲ್ ಅಂದರೆ ಮಾಡಲ್ ರೆಡಿ ಮಾಡ್ತೀರಾ ಫಸ್ಟ್? ಮಾಡಲಿಂಗ್ ಮಾಡ್ಕೋತೀವಿ ನಾವು ಕಂಪ್ಲೀಟ್ ಆಗಿ. ಮಾಡಲಿಂಗ್ ರೆಡಿ ಮಾಡಿ ನೋಡಿ, ಈ ಥರ ಮಾಡಲಿಂಗ್ ನಾವು ಎತ್ಕೊಂಡು ಕಂಪ್ಲೀಟ್ ಆಗಿ. ಸೊ ಇದು ಡ್ಯಾಮೇಜ್ ಆಗಿದ್ರು ಕೂಡ ಅದನ್ನ ಡ್ಯಾಮೇಜ್ ಬೇಗ ತೋರಿಸ್ಬೋದು ಅಲ್ಲಿ. ಡ್ಯಾಮೇಜ್ ನಾವೇ ಮಾಡ್ಕೋಬೋದು, ಬೇಕಂದ್ರೆ ಇಲ್ಲೊಂದೇನೋ ಮಾಡಬೇಕು ಅಂತಂದಾಗ ಡ್ಯಾಮೇಜ್ ಮಾಡ್ಕೋಬೋದು. ಸೊ ಈ ಥರ ರಿಮೂವ್ ಮಾಡ್ಕೋಬೋದು. ನೋಡಿ ಇವಾಗ ನಿಮಗೆ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲೇನೋ ಹೊಡೆದೋಗಿದೆ ಅನ್ನೋ ಥರ, ಹೊಡೆದೋಗಿದೆ, ಇಲ್ಲೊಂದೇನೋ ಆಗಿದೆ, ಗ್ಲಾಸ್ ರಿಫ್ಲೆಕ್ಷನ್ ಇದೆ, ಇದನ್ನ ಚೇಂಜ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು. ಸೊ ಈ ಥರ ಕಂಪ್ಲೀಟಾಗಿ ಪ್ರತಿಯೊಂದನ್ನು. ಸೊ ಒಂದು ಮಾಡೆಲ್ ಮಾಡಿಕೊಂಡು ಆ ಮಾಡೆಲ್ ಮೇಲೆ ಇದು ಸ್ಟ್ರೆಚರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ, ಇದು ಬಣ್ಣ, ಅದ್ರ ಬಣ್ಣ ಅಂದ್ರೆ ಅದು ರಿಯಲ್ ಕ್ವಾಲಿಟಿ ಟೆಕ್ಸ್ಚರಿಂಗ್ ಅಂತ ಹೇಳ್ತೀವಿ. ಟೆಕ್ಸ್ಚರಿಂಗ್ ಅಂತ. ಹೌದು, ಫಸ್ಟ್ ಮಾಡೆಲಿಂಗ್ ಬರುತ್ತೆ, ಅದಾದ್ಮೇಲೆಯಿಂದ ಟೆಕ್ಸ್ಚರಿಂಗ್ ಮಾಡ್ತೀವಿ, ಟೆಕ್ಸ್ಚರಿಂಗ್ ಆದ್ಮೇಲಿಂದ ಅನಿಮೇಷನ್ ಮಾಡ್ತೀವಿ, ಲೈಟಿಂಗ್ ಕೊಡ್ಕೋತೀವಿ. ಅದೆಲ್ಲ ಅನಿಮೇಷನ್ ಪಾರ್ಟಲ್ಲಿ ಬರುತ್ತೆ. ಲೈಟಿಂಗು, ಕ್ಯಾಮ್ರಾ ವರ್ಕು. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಿರಲ್ಲ, ಖಾಲಿ ಇರುತ್ತೆ ಒಂದು. ಹೌದು, ಏನಿರಲ್ಲ, ನಾವೇ ಎಲ್ಲ ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿ. ಸೊ ಪ್ರತಿಯೊಂದನ್ನು ಒಂದು ಪೇಪರ್ ಎತ್ಕೊಂಡು ಬರ್ದಂಗೆ, ನಾವು ಬರ್ದಂಗೆ ಸ್ಕೆಚ್ ಮಾಡ್ಕೋತೀವಿ ನಾವು.
ಸ್ಕೆಚ್ ಮಾಡಿಕೊಂಡು ಅಂದರೆ ಲೈಕ್ ಅವ್ರಿಗೆ ಹೇಳಿದಾಗ ನಾವು ಒಂದು ಲೈನ್ ಅಪ್ ಮಾಡ್ಕೋತೀವಿ. ಈ ಥರ ಬರುತ್ತೆ, ಸ್ಟೋರಿ ಬೋರ್ಡ್ ಅಂತ ಹೇಳ್ತೀವಿ ನಾವು ಟೆಕ್ನಿಕಲಿ. ಸೊ ಸ್ಟೋರಿ ಬೋರ್ಡ್ ಮಾಡ್ಕೋತೀವಿ. ಫಸ್ಟ್ ಫ್ರೇಮ್ ಹಿಂಗೆ ಬರುತ್ತೆ, ಸೆಕೆಂಡ್ ಫ್ರೇಮ್ ಹಿಂಗೆ ಬರುತ್ತೆ, ಅಲ್ಲಿಂದ ಇದು ಕನ್ವರ್ಟ್ ಆಗುತ್ತೆ, ಈ ಥರ ಹಿಂಗೆ ಬರುತ್ತೆ ಅಂತ ಒಂದು ಸ್ಟೋರಿ ಬೋರ್ಡ್ ಮಾಡ್ಕೋತೀವಿ. ಸ್ಟೋರಿ ಬೋರ್ಡ್ ಮಾಡ್ಕೊಂಡು ಅವ್ರಿಗೆ ಕೊಡ್ತೀವಿ. ಸೊ ಅವರು ಓಕೆ ಅಂತಂದ್ಮೇಲೆ ನಾವು ಅನಿಮೇಷನ್ ಸ್ಟಾರ್ಟ್ ಮಾಡ್ಕೋತೀವಿ. ಓ, ಮೊದಲೇ ನೀವು ಅದನ್ನು ಬರೀಬೇಕು? ಸ್ಕೆಚಿಂಗ್ ಮಾಡ್ಕೋತೀವಿ. ಹೌದು. ನಾವು ಸ್ಟೋರಿ ಬೋರ್ಡ್ ಇಲ್ಲ ಅಂತಂದ್ರೆ ನಮ್ಗೆ ಗೊತ್ತಾಗಲ್ಲ. ಸ್ಟೋರಿ ಬೋರ್ಡ್ ಮಾಡ್ಕೋಬೋದು. ಲೈಕ್ ತುಂಬ ನಮಗೆ ಕಾನ್ಸೆಪ್ಟ್ ಆಲ್ರೆಡಿ ಇಬ್ರಿಗೂ ಗೊತ್ತಿದೆ, ಅದು ಕನ್ಫರ್ಮ್ ಆಗಿ ನಾವು ಇದೇ ಥರ ಮಾಡ್ತಾ ಇದ್ದೀವಿ ಅಂತ ಬಂದಾಗ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಆರ್ಎಲ್ಸ್ ನಾವು ಖಂಡಿತ ಅದು ಸ್ಟೋರಿ ಬೋರ್ಡ್ ಮಾಡ್ಕೊಂಡು ಪ್ರತಿಯೊಂದನ್ನು ಎತ್ಕೊಂಡು ಈ ಥರ ಬರುತ್ತೆ ಅಂತ ಹೇಳಿ ಅವ್ರಿಗೆ ಕಳಿಸಿ ಮಾಡ್ಕೊತೀವಿ. ಸೊ ಈ ಕೆಲಸ ಕಲಿಬೇಕಂದ್ರೆ ಒಬ್ಬ ಆರ್ಟಿಸ್ಟ್ ಕೂಡ ಆಗಿರ್ಬೇಕು? ಖಂಡಿತ, ಅದನ್ನೇ ಹೇಳಿದ್ದು. ಸೊ ಎಲ್ಲದನ್ನೂ ಗೊತ್ತಿರಬೇಕು ನಮ್ಗೆ. ಆರ್ಟಿಸ್ಟ್ ಆಗಿರಬೇಕು, ಸೌಂಡ್ ಡಿಸೈನಿಂಗ್ ಬಗ್ಗೆ ಗೊತ್ತಿರಬೇಕು, ಮ್ಯೂಸಿಕ್ ಬಗ್ಗೆ ನಾಲೆಡ್ಜ್ ಇರಬೇಕು, ಸೊ ಈ ಥರ ಅನಿಮೇಷನ್ ಬಗ್ಗೆ ಗೊತ್ತಿರಬೇಕು, ಎಡಿಟಿಂಗ್ ಬಗ್ಗೆ ಗೊತ್ತಿರಬೇಕು, ಗ್ರಾಫಿಕ್ಸ್ ಬಗ್ಗೆ ಗೊತ್ತಿರಬೇಕು, VFX ಬಗ್ಗೆ ಗೊತ್ತಿರಬೇಕು. ಸೊ ಈ ಥರ ಪ್ರತಿಯೊಂದನ್ನು ಗೊತ್ತಿದ್ರೆ ಮಾತ್ರನೇ ಇದರಲ್ಲಿ ನಾವು ಈ ಥರ ಔಟ್ಪುಟ್ ಕೊಡ್ಕೋಬೋದು ನಾವು. ಆ್ಯಂಡ್ ಫೈನಲ್ ಜಡ್ಜ್ಮೆಂಟು ಅವ್ರದ್ದಾಗಿರುತ್ತೆ, ನೀವು ರೆಡಿ ಮಾಡ್ಕೊಡೋದಷ್ಟೇ. ಫೈನಲ್ ಆಗಿ ಅವ್ರು ಮಾಡ್ತಾರೆ, ಅವ್ರು ಮ್ಯೂಸಿಕ್ ಮಾಡಿಸ್ತಾರೆ. ನಾವು ರೆಫರೆನ್ಸ್ ಮ್ಯೂಸಿಕ್ ಹಾಕಿರ್ತೀವಿ. ಲೈಕ್ ಯಾವುದೇ ಏನು ಮಾಡಿದ್ರು, ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಯಾವುದೇ ಮಾಡಿದ್ರು ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಫಾಲಿ ಅಂತ ಹೇಳ್ತೀವಿ, ಮತ್ತೆ ಮ್ಯೂಸಿಕ್ ಆಗಿರ್ಬೋದು. ಸೊ ನಾವು ನಮ್ಗೆ ಯಾವ ಥರ ನಾವು ಅದನ್ನು ಎಲ್ಲಿ ನಮ್ಗೆ ಗ್ಯಾಪ್ ಬೇಕು, ಎಲ್ಲಿ ನಮಗೆ ಇಂಟೆನ್ಸಿವ್ ಆಗಿ ಅನಿಸ್ಬೇಕು, ಎಲ್ಲಿ ನಮಗೆ ಬರೀ ಸೌಂಡ್ ಎಫೆಕ್ಟ್ಸ್ ಮಾತ್ರ ಬೀಳಬೇಕು, ಎಲ್ಲಿ ನಮಗೆ ಬರೀ ಡೈಲಾಗ್ಸ್ ಮಾತ್ರ ಕೇಳಿಸ್ಬೇಕು, ಮ್ಯೂಸಿಕ್ ಏನಿರಬಾರ್ದು, ಸೈಲೆಂಟ್ ಆಗಿರಬೇಕು ಆ ಜಾಗದಲ್ಲಿ. ಅದಾದಮೇಲೆ ಎಲ್ಲಿ ಪಿಕಪ್ ತೊಗೋಬೇಕು, ಇದೆಲ್ಲ ನಮ್ಮ ಥಾಟಲ್ಲಿ ಇರುತ್ತೆ ಆಲ್ರೆಡಿ. ಸೊ ಆ ಥಾಟಲ್ಲಿ ಇದ್ದು ನಾನೇನು ಮಾಡ್ತೀವಿ, ಕಂಪ್ಲೀಟಾಗಿ ನಾವು ರೆಡಿ ಮಾಡ್ಕೊಂಡ್ಬಿಡ್ತೀವಿ ಟೈಮ್ ಲೈನಲ್ಲಿ. ಸೊ ಇಲ್ಲಿ ಗ್ಯಾಪ್ ಬರಬೇಕು, ಇಲ್ಲಿ ಸೈಲೆಂಟ್ ಆಗಿರಬೇಕು, ಇಲ್ಲಿಂದ ಮ್ಯೂಸಿಕ್ ಸ್ಟಾರ್ಟ್ ಆಗಬೇಕು ಅಂತ ನಾನು ಮಾಡಿ ಕೊಟ್ಟಿರ್ತೀವಿ. ಸೊ ಅದ್ರ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಅವರು ಅದನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ತಾರೆ. ಸೊ ಅಲ್ಲಿಂದ ಇನ್ನೂ ಜಸ್ಟ್ ನೀವು ಕ್ರಿಯೇಟ್ ಮಾಡ್ತೀರಾ, ಅದನ್ನ ಫೈನಲ್ ಮಾಡೋದು ಅವರು. ಖಂಡಿತ ಅವ್ರಿಗೆ ನಮಗೆ ಮ್ಯೂಸಿಕ್ಕೇ ಜೀವ ನಮ್ಗೆ. ಬಟ್ ಏನಂದ್ರೆ ನಿಮ್ಗೆ ಅವ್ರು ಹೆಂಗೆ ಕೇಳ್ತಾರೋ ನೀವು ಹಂಗೆ ಮಾಡೋಕೆ ರೆಡಿ ಇರ್ತೀರಾ? ಖಂಡಿತ ಯಾವ ಥರ ಬೇಕಾದ್ರೂ ಆ ಥರ ಮಾಡ್ಬೋದು.